ಓ ಬಂದ್ರಾ ಫ್ರೆಂಡ್ಸ್, ತುಂಬ ಜನ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಮಾಡ್ತಿದ್ರು. ಅದೇನಂತ ಅಂದರೆ, ಭರತ್ ನನಗೆ ಚಾನಲ್ ನೇಮ್ ಹಾಕೋಕೆ ಗೊತ್ತಿಲ್ಲ, ಏನೋ ಒಂದು ಚಾನಲ್ ನೇಮ್ ಹಾಕ್ಬಿಟ್ಟಿದ್ದೀನಿ, ಆದರೆ ನನಗೆ ಈ ರೀತಿ ಚಾನಲ್ ನೇಮ್ ಬೇಕು ಹೇಗೆ ಅಂತ ಅಂದರೆ, ಆ ಪರ್ಟಿಕ್ಯುಲರ್ ಚಾನಲ್ ನೇಮ್ ಕೇಳಿಸ್ಕೊಂಡು ತುಂಬ ಜನ ಒಂದು ಸಬ್ಸ್ಕ್ರೈಬ್ ಮಾಡಬೇಕು, ವ್ಯೂಸ್ ಬರಬೇಕು, ಪ್ಲಸ್ ಪಾಪ್ಯುಲರ್ ಆಗಬೇಕು, ಹೈ SEO ಇರಬೇಕು. ಆ ಥರ ಸೂಪರ್ ಆಗಿರುವ ಚಾನಲ್ ನೇಮು ಹೇಗೆ ಹಾಕೋದು ಭರತ್ ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ಲಸ್ ಆ ಪರ್ಟಿಕ್ಯುಲರ್ ಕ್ವಶನ್ಸ್ಗೆಲ್ಲ ಉತ್ತರ ನೀಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು, ಇವತ್ತಿನ ಟಾಪಿಕ್ ಇದೇನೆ. ಸೊ ಬನ್ನಿ ತರ ಮಾಡಿದ್ರೆ ನಮ್ಮ ಟಾಪಿಕ್ ಶುರು ಮಾಡೋಣ. ಈ ಪ್ರಾಸೆಸ್ನೆಲ್ಲ ಪೂರ್ತಿ PC-ನಲ್ಲಿ ತೋರಿಸ್ತೀನಿ, ಬೇಕಾದ್ರೆ ಮೊಬೈಲಲ್ಲೂ ನೀವು ಬೇಕಾದ್ರೆ ಮಾಡ್ಬೋದು. ನೀವು ಜಸ್ಟ್ ಗೂಗಲ್ ಕ್ರೋಮ್ ಓಪನ್ ಮಾಡಿ ಇಟ್ಕೊಂಡಿರಿ, ಏನೇನು ಪ್ರಾಸೆಸ್ ಮಾಡಬೇಕು ಅಂತ ನೆಕ್ಸ್ಟ್ ತಿಳಿಸ್ತಾ ಹೋಗ್ತಾ ಇರ್ತೀನಿ. 2 ಸೂಪರ್ ಸೀಕ್ರೆಟ್ ವೆಬ್ಸೈಟ್ ತೋರಿಸ್ತೀನಿ. ಎಲ್ಲರೂ ಬೇಕಾದರೆ ಸರ್ಚ್ ಮಾಡ್ಕೊಬೋದು, ನಿಮ್ಮ ಚಾನಲ್ ನೇಮ್ನ ಸೆಲೆಕ್ಟ್ ಮಾಡ್ಕೊಬೋದು. ಅದೆಲ್ಲ ವೈರಲ್, ಪಾಪ್ಯುಲರ್ ಪ್ಲಸ್ ಅನ್ಯೂಸ್ಡ್, ಅಂದರೆ ಯಾರು ಯೂಸ್ ಮಾಡಿರಲ್ಲ, ತುಂಬ ಯೂನಿಕ್ ಆಗಿರುವ ಚಾನಲ್ ನೇಮ್ಸ್ ಎಲ್ಲ ಕೊಡ್ತವೆ. ಸೊ ಆ ವೆಬ್ಸೈಟ್ ಏನು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೂ ಕೂಡ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆದರೆ ಈ ರೀತಿ ಸೂಪರ್ ಆಗಿರುವ ಕಾಂಟೆಂಟ್ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬನ್ನಿ, ಏನೇನು ಪ್ರಾಸೆಸ್ ಮಾಡ್ಬೇಕಂತ ಸ್ಟೆಪ್ ಬೈ ಸ್ಟೆಪ್ PC-ನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೇಳಿದ್ನಲ್ಲ, ಫಸ್ಟು ಗೂಗಲ್ ಕ್ರೋಮ್ ಬನ್ನಿ. ಫಸ್ಟ್ ವೆಬ್ಸೈಟ್ ಬಂದ್ಬಿಟ್ಟು ನೇಮ್ ಬೌನ್ಸ್ ಅಂತ. ಓಕೆ, ನಾನು ಇಲ್ಲಿ ಟೈಪ್ ಮಾಡ್ತೀನಿ ನೇಮ್ ಬೌನ್ಸ್. ಸರ್ಚ್ ಮಾಡಿದಾಗ ಇಲ್ಲಿ ನಮಗೆ ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಯೂಟ್ಯೂಬ್ ನೇಮ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಕ್ಲಿಕ್ ಕೊಟ್ಟಾಗ ಒಂದು ಹೊಸ ಇಂಟರ್ಫೇಸ್ ಓಪನ್ ಆಗುತ್ತೆ, ಯೂಟ್ಯೂಬ್ ನೇಮ್ ಅಥವಾ ಯೂಟ್ಯೂಬ್ ಚಾನಲ್ ನೇಮ್ ಜನರೇಟರ್ ಅಂತ. ಈಗ ನಾನೇನು ಟೆಕ್ ವಿತ್ ಭರತ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ತೀನಿ. ಓಕೆ, ಟೆಕ್ ವಿತ್ ಭರತ್ ಅಂತ ಗೋ ಅಂತ ನಾನಿಲ್ಲಿ ಕ್ಲಿಕ್ ಕೊಡ್ತೀನಿ. ಗೋ ಅಂತ ಕ್ಲಿಕ್ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಇಂಟರ್ಫೇಸ್ ಓಪನ್ ಆಗುತ್ತೆ. ಫಸ್ಟ್ ನೋಡಿ ಟೆಕ್ ವಿತ್ ಭರತ್ ಅಂದರೆ ಆಲ್ರೆಡಿ ಯೂಸ್ ಆಗಿದೆ, ನಾನು ಯೂಸ್ ಮಾಡಿದ್ದೀನಿ ಟೆಕ್ ವಿತ್ ಭರತ್ನ. ಇನ್ನು ನೋಡಿ ಅಬ್ಯಾಕಸ್ ವಿತ್ ಭರತ್, ಅನಲೈಸ್ಟ್ ವಿತ್ ಭರತ್, ಆಟೋಮೋಟಿವ್ ವಿತ್ ಭರತ್, ಆಟೋಮೇಷನ್ ವಿತ್ ಭರತ್, ಬೇಸಿಕ್ ವಿತ್ ಭರತ್, ಬೀಮ್ ವಿತ್ ಭರತ್. ನೋಡಿ ಒಂಥರ A to Z ವರ್ಗೂ ಪೂರ್ತಿ ವಿತ್ ಭರತ್ ಅಂತ ಇನ್ಕ್ಲೂಡ್ ಮಾಡ್ತಾರೆ ಟಾಪಿಕ್ನ. ಓಕೆ, ಈ ರೀತಿ ಅನ್ಯೂಸ್ಡ್ ಅಂದರೆ ನೋಡಿ ಮೊದಲನೇದು ನಾನು ಯೂಸ್ ಮಾಡಿದ್ದೀನಿ, ಅದು ಆರೆಂಜ್ ಮಾರ್ಕ್ ಬರ್ತಿಲ್ಲ, ಆದರೆ ನೋಡಿ ಇದು ಯೂಸ್ ಆಗಿಲ್ಲ, ಆರೆಂಜ್ ಮಾರ್ಕ್ ಅಂತ ಬರ್ತಿದೆ ಇಲ್ಲಿ. ಓಕೆ, ಅದನ್ನ ಪಾಯಿಂಟ್ ಕ್ಲಿಯರ್ ಆಗಿ ಮೈಂಡ್ ಇಟ್ಕೊಳ್ಳಿ. ಎಲ್ಲ ಕೂಡ ಹೈ SEO ಚಾನಲ್ ನೇಮ್ಸ್ ಇದು. ಈ ರೀತಿ ನೋಡಿ ಮಧ್ಯದಲ್ಲೂ ಬರುತ್ತೆ ಒಂದೊಂದ್ಸತಿ, ನೋಡಿ ಟೆಕ್ ಅದರ್ ಬರುತ್ತೆ, ಟೆಕ್ ಸಮ್ ಬರುತ್ತೆ, ಟೆಕ್ ಥ್ರೂ ಬರುತ್ತೆ. ಸೊ ಒಂಥರ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿ ಕೂಡ ಇದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಒಂಥರ ಡಿಫ್ರೆಂಟ್ ಆಗಿ ಒಂದು ಚಾನಲ್ ನೇಮ್ನ ಈ ಪರ್ಟಿಕ್ಯುಲರ್ ವೆಬ್ಸೈಟು ಹುಡ್ಕೊಡುತ್ತೆ. ಓಕೆ, ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ವ್ಲಾಗ್ಸ್ ವಿತ್ ಭರತ್ ಅಂತ ಹಾಕೋಣ. ಓಕೆ, ವ್ಲಾಗ್ಸ್ ವಿತ್ ಭರತ್ ಅಂತ ಗೋ ಅಂತ ಕ್ಲಿಕ್ ಕೊಡ್ತೀನಿ. ಆಮೇಲೆ ಸರ್ಚ್ ಮಾಡ್ಬಿಟ್ಟು ಆಮೇಲೆ ನಮಗೆ ಕೊಡುತ್ತೆ. ಇದು ಆಲ್ರೆಡಿ ಯೂಸ್ ಆಗಿದೆ ನೋಡಿ, ಇದು ಕೂಡ ಅಷ್ಟೇ, ಒಂದೊಂದ್ಸತಿ ರಿಪಿಟೇಟಿವ್ ಆಗಿ ಬಂದರೆ ಅದು ಯೂಸ್ ಆಗಿದೆ ಅಂತ ಅರ್ಥ. ಸೊ ಎರಡು ಏನು ಟೆನ್ಷನ್ ಪಡೋಕೆ ಹೋಗ್ಬಿಡಿ. ವ್ಲಾಗ್ಸ್ ಅಗೇನ್ ಬರುತ್ತೆ, ವ್ಲಾಗ್ಸ್ ಬೋತ್ ಬರುತ್ತೆ, ವ್ಲಾಗ್ಸ್ ಮೈ ಸ್ಟೋನ್ ಬರುತ್ತೆ. ಅಂದರೆ ಒಂಥರ ಯುನೀಕ್ ಆಗಿ ಕೊಟ್ಟಿದೆ ಅಂತ ಹೇಳ್ಬೋದು. ನಾನು ತುಂಬ ಅಂದರೆ ತುಂಬ ಇಂಪ್ರೆಸ್ ಮಾಡ್ತಾ ಅಂತಲೇ ಹೇಳ್ಬೋದು. ಓಕೆ, ಈ ರೀತಿ ನಿಮ್ಮ ನೀಶ್ ಅಂದರೆ ಅಥವಾ ಕ್ಯಾಟಗರಿ ವೈಸ್ ಅಥವಾ ಟಾಪಿಕ್ ವೈಸು. ಈಗ ನೋಡಿ ಟೆಕ್ ಅಂತ ಸರ್ಚ್ ಮಾಡಿದ್ರೆ ಬಂತು, ಉದಾಹರಣೆಗೋಸ್ಕರ ವ್ಲಾಗ್ ಅಂತ ಸರ್ಚ್ ಮಾಡಿದ್ರೆ ವ್ಲಾಗ್ ಅಂತ ಬಂತದ್ದು. ಓಕೆ, ನಿಮ್ದೇನು ಕ್ಯಾಟಗರಿ ಇದೆ, ಆಮೇಲೆ ಪ್ಲಸ್ ನಿಮ್ಮ ನೇಮ್ ಏನಿದೆ ಅದನ್ನ ಟೈಪ್ ಮಾಡಿ ಅಷ್ಟೇ. ಓಕೆ, ಅಲ್ಲೇ ಜನರೇಟ್ ಮಾಡಿಕೊಡುತ್ತೆ. ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಅದೊಂದು ಪ್ಲಸ್ ಅಡ್ವಾಂಟೇಜ್ ಈ ಪರ್ಟಿಕ್ಯುಲರ್ ವೆಬ್ಸೈಟ್ನಲ್ಲಿ. ಓಕೆ, ಮತ್ತು ಇನ್ನೊಂದು ಬಂದ್ಬಿಟ್ಟು ಏನಂತ ಅಂದರೆ, ನಾನು ಇನ್ನೊಂದು ಟ್ಯಾಬಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ನೇಮ್ ಚೆಕ್ ಅಂತ ನಾನಿಲ್ಲಿ ಸರ್ಚ್ ಮಾಡ್ತೀನಿ. ನೋಡಿ ಇದೇ ವೆಬ್ಸೈಟು ನೇಮ್ ಕೆ ಅಂತಲ್ಲ. ಓಕೆ, ಈ ಪಾಯಿಂಟ್ ಕ್ಲಿಯರ್ ಆಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಆಮೇಲೆ ನೋಡಿ ಇಲ್ಲಿ ಯೂಟ್ಯೂಬ್ ಚಾನಲ್ ನೇಮ್ ಜನರೇಟರ್ ಅಂತ ಐತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಕೊಡಿ ನೀವು. ಆಮೇಲೆ ವೆರಿಫೈ ಮಾಡುತ್ತೆ ನೀವು ಹ್ಯೂಮನಾ ಅಥವಾ ಇಲ್ವಾ ಅಂತ ಇಲ್ಲಿ. ಓಕೆ, ನಮಗೆ ಇನ್ನೊಂದು ಹೊಸ ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತಿಲ್ಲ. ಆಮೇಲೆ ನೋಡ್ತಾ ಇರ್ಬೋದಲ್ಲ, ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನೇಮ್ ಜನರೇಟರ್ಸ್ಗಂತ ಹೋಗಿ ನೀವು ಇಲ್ಲಿ ನೇಮ್ ಜನರೇಟರ್ ಅಂತ ಹೋಗ್ಬಿಟ್ಟು ಯೂಟ್ಯೂಬ್ ನೇಮ್ ಜನರೇಟರ್ ಅಂತ ಹೋಗಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಕೊಡಿ. ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ಉದಾಹರಣೆಗೋಸ್ಕರ ಟೆಕ್ನಿಕಲ್ ಭರತ್ ಅಂತ ಅಲ್ಲಿ ನಾನೀಗ ಟೈಪ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಟೆಕ್ನಿಕಲ್ ಭರತ್. ಓಕೆ, ಗೋ ಅಂತ ಕ್ಲಿಕ್ ಕೊಟ್ಟಾಗ ಮತ್ತೆ ನೀವು ಇದನ್ನ ಕ್ಲಿಕ್ ಕೊಡಬೇಕಾಗುತ್ತೆ, ಐ ಆಮ್ ನಾಟ್ ಅ ರೋಬೋಟ್ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಲೋಡ್ ಆಗಿ ನಮಗೆ ಒಂದು ಚಾನಲ್ ನೇಮೆಲ್ಲ ಸಜೆಷನ್ ಮಾಡುತ್ತೆ. ಐ ಕ್ಯಾನ್ ಟೆಕ್ನಿಕಲ್ ಭರತ್ ವ್ಲಾಗ್, ಟೆಕ್ನಿಕಲ್ ಭರತ್ ಟಾಕೀಸ್, ರೇರ್ ಟೆಕ್ನಿಕಲ್ ಭರತ್, ಕ್ರಾಸ್ ಟೆಕ್ನಿಕಲ್ ಭರತ್, ಬಿ ಟೆಕ್ನಿಕಲ್ ಭರತ್, ನರ್ ಟೆಕ್ನಿಕಲ್ ಭರತ್, ವ್ಯೂ ಟೆಕ್ನಿಕಲ್ ಭರತ್,
ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ನೋಡಿ. ಟೆಕ್ನಿಕಲ್ ಭರತ್ ವೈಬ್ಸ್, ಟೆಕ್ನಿಕಲ್ ಭರತ್ ಕಾನ್ಫಿಡೆನ್ಷಿಯಲ್, ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಏನೇನು ಗೊತ್ತಾ, ಒಂಥರ ಡಿಫ್ರೆಂಟಾಗಿ ಕೊಟ್ಟಿದೆ ನೇಮ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ಸೇಮ್ ನಿಮ್ಮ ನೀಶ್ ಮೇಲೆ ಡಿಪೆಂಡ್ ಆಗುತ್ತೆ ಹೇಗಿರುತ್ತೆ ಅಂತ ನೋಡಿ. ಒಂಥರ ಡಿಫ್ರೆಂಟಾಗಿ ಕೊಟ್ಟಿರುವಂಥದ್ದು ನೇಮ್ಸು. ಓಕೆ, ಯಾವ್ದಾದ್ರು ಯೂಸ್ ಆಗಿರಲ್ಲ ಯೂಟ್ಯೂಬ್ನಲ್ಲಿ ಅಂಥ ನೇಮ್ಸ್ನ ಇಲ್ಲಿ ನಮಗೆ ಶೋ ಮಾಡಿರುವಂಥದ್ದು ಈ ಪರ್ಟಿಕ್ಯುಲರ್ ವೆಬ್ಸೈಟು ನೇಮ್ ಚೆಕ್ ಅಂತ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಅಂತಲೇ ಹೇಳ್ಬೋದು. ಸೊ ಉದಾಹರಣೆಗೋಸ್ಕರ ಇನ್ನೊಂದು ಟಾಪಿಕ್ ನಾನು ಇಲ್ಲಿ ಸರ್ಚ್ ಮಾಡ್ತೀನಿ, ವ್ಲಾಗ್ಸ್ ಭರತ್ ಅಂತ. ಓಕೆ, ಸರ್ಚ್ ಅಂತ ಕ್ಲಿಕ್ ಕೊಟ್ಟೆ. ಐ ಆಮ್ ನಾಟ್ ಅ ರೋಬೋಟ್ ಅಂತ ಕ್ಲಿಕ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಇಲ್ಲಿ ಕ್ಲಿಕ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ ಇಲ್ಲಿ. ಆಮೇಲೆ ನೋಡಿ, ಐ ಕ್ಯಾನ್ ವ್ಲಾಗ್ಸ್ ಬರುತ್ತೆ, ಕಾನ್ಶಿಯಸ್ ವ್ಲಾಗ್ಸ್ ಬರುತ್ತೆ, ಆಫ್ ವ್ಲಾಗ್ಸ್ ಬರುತ್ತೆ, ಯು ವ್ಲಾಗ್ಸ್ ಬರುತ್ತೆ. ಈ ರೀತಿ ನೀವು ನಿಮ್ದೇನು ಕ್ಯಾಟಗರಿ ಇದೆ ಸರ್ಚ್ ಮಾಡ್ಬೋದು. ಟ್ರಾವೆಲ್ ಅಂದರೆ ಟ್ರಾವೆಲ್, ಕುಕಿಂಗ್ ಅಂದರೆ ಕುಕ್ಕಿಂಗು, ಮತ್ತು ಅರ್ನಿಂಗ್ ಅಂದರೆ ಅರ್ನಿಂಗು. ಸೊ ಈ ರೀತಿ ಬೇಜಾನ್ ಟಾಪಿಕ್ಸ್ ಮೇಲೆ ಸರ್ಚ್ ಮಾಡ್ಬಿಟ್ಟು ನಿಮ್ಮ ನೇಮ್ ಹಾಕ್ತಾರೆ ಅಲ್ಲಿ. ಈ ರೀತಿ ಸೂಪರ್ ಆಗಿರೋ ಒಂದು ಹೈ SEO ಪ್ಲಸ್ ಇದ್ರ ಜೊತೆಗೆ ಸರ್ಚಬಲ್ ಅಂದರೆ ಒಂಥರ ವೈರಲ್ ಚಾನಲ್ ನೇಮ್ಸ್ ಅಂತ ಹೇಳ್ಬೋದು. ಈ ಎರಡು ವೆಬ್ಸೈಟ್ನಲ್ಲೂ ಆರಾಮಾಗಿ ನಿಮ್ಮ ಪರ್ಟಿಕ್ಯುಲರ್ ವೈರಲ್ ಚಾನಲ್ ನೇಮ್ ವಿತ್ ಹೈ SEO ಚಾನಲ್ ನೇಮ್ ನೋಡಿದ್ರೆ ಒಂಥರ ಜನರಿಗೆ ಸೂಪರ್ ಆಗಿದೆ ಅಂತ ಅನಿಸ್ಬೇಕು. ಈ ರೀತಿ ಚಾನಲ್ ನೇಮ್ ಎಲ್ಲ ಜನ್ರೇಟ್ ಮಾಡಿಕೊಡುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ಎರಡು ವೆಬ್ಸೈಟ್ ಮುಖಾಂತರ ನೀವು ಸೂಪರ್ ಆಗಿರುವ ವೈರಲ್ SEO ಚಾನಲ್ ನೇಮ್ಸ್ನ ಚಾಯ್ಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೋಡ್ರಲ್ಲ ಫ್ರೆಂಡ್ಸ್, ಇಷ್ಟೇ ಆ ಪರ್ಟಿಕ್ಯುಲರ್ ಎರಡು ವೆಬ್ಸೈಟಿಂದ ಆರಾಮಾಗಿ ನೀವು ಯೂಟ್ಯೂಬ್ ಚಾನಲ್ ನೇಮ್ ಜನ್ರೇಟ್ ಮಾಡ್ಕೊಬೋದು. ನಿಮ್ಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಆ ಪರ್ಟಿಕ್ಯುಲರ್ PC ಮಾಡ್ತಾ ಪ್ರೊಸೆಸ್ನಲ್ಲಿ ಹೇಳಿದ್ದೀನಿ. ಯೂಟ್ಯೂಬ್ನಲ್ಲಿ ಯಾವ್ದು ಅನ್ಯೂಸ್ಡ್ ಅಂದರೆ ಯೂಸ್ ಮಾಡೋಲ್ಲ ಚಾನಲ್ ನೇಮು ಅಂಥ ಚಾನಲ್ ವಿತ್ ಹೈ SEO ವೈರಲ್ ಚಾನಲ್ಸ್ ನೇಮ್ನ ಹುಡುಕಿ ಕೊಡುತ್ತೆ. ಈಗ ಉದಾಹರಣೆಗೋಸ್ಕರ ನಾನು ಟೆಕ್ ಇನ್ ಕನ್ನಡ ಅಂತ ಹಾಕೊಂಡ್ಬಿಟ್ಟೆ, ನನ್ನ ಫ್ರೆಂಡು ಟೆಕ್ ಇನ್ ಕನ್ನಡ ಅಂತ ಹಾಕೊಂಡ, ಇನ್ನೊಬ್ಬ ಟೆಕ್ ಇನ್ ಕನ್ನಡ ಅಂತ ಹಾಕೊಂಡ. ಆಲ್ರೆಡಿ ಫಸ್ಟ್ ಟೆಕ್ ಇನ್ ಕನ್ನಡ ಅಂತ ನಮ್ಮ ಸಂದೀಪ್ ಇದ್ದಾರೆ, ಸರ್ಚ್ ಮಾಡಿದ್ರೆ ಟೆಕ್ ಇನ್ ಕನ್ನಡ ಅಂತ ಸಂದೀಪ್ ಅವ್ರ ವಿಡಿಯೋಸೇ ಸಿಗೋದು. ಓಕೆ, ಅದ್ರಗೋಸ್ಕರ ಯಾವ್ದು ಯೂಸ್ ಆಗಿರಲ್ಲ ಅಂತ ಚಾನಲ್ ನೇಮ್ಸ್ ಕೊಡ್ತವೆ. ಪ್ಲಸ್ ಹೈ SEO ವೈರಲ್ ಚಾನಲ್ ನೇಮ್ಸ್ ಪ್ಲಸ್ ತುಂಬ ಪಾಪ್ಯುಲರ್ ಆಗುತ್ತದು. ಸೊ ಈ ರೀತಿ ಚಾನಲ್ ನೇಮ್ನ ನೀವು ಆರಾಮಾಗಿ ಹಾಕ್ಬೋದು ಫ್ರೆಂಡ್ಸ್. ಸೊ ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ. ಐ ಹೋಪ್ ನನಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗೆ ಅಂದರೆ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿದ್ರೆ ಇಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.